ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಚುನಾವಣೆಗೆ ಇದೇ ತಿಂಗಳ ಕೊನೆ ವಾರದಲ್ಲಿ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದ್ದು ಮೇ 2ನೇ ವಾರ ಚುನಾವಣೆ ನಡೆಯುವಂತ ನಿರೀಕ್ಷೆ ಇದೆ. ಚುನಾವಣೆಗೆ ದಿನಗಳು ಸಮೀಪಿಸುತ್ತಿರುವಂತ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಸಂಪೂರ್ಣ ಸಿದ್ಧತೆಯನ್ನು ಈಗಾಗಲೇ ಕೈಗೊಂಡಿದೆ. ಕೇಂದ್ರ ಚುನಾವಣಾಧಿಕಾರಿಗಳು ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ. ಹಾಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಜೊತೆ ಸಭೆಯನ್ನು ಮಾಡಿದ್ದಾರೆ. ರಾಜಕೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಊರಿಗೌಡ ನಂಜೇಗೌಡ ಎಂಬ ಶೀರ್ಷಿಕೆಯ ಸಿನಿಮಾ ಮುಹೂರ್ತವು ಮೇ 18ನೇ ತಾರೀಕು ನೆರವೇರಲಿದೆ. ಈ ಬಗ್ಗೆ ಸಚಿವ ನಿರ್ಮಾಪಕ ಮುನಿರತ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರೋ ಅವರು, ನಮ್ಮ ವೃಷಭಾದ್ರಿ ಪ್ರೊಡಕ್ಷನ್ ನಿರ್ಮಾಣದ ಐತಿಹಾಸಿಕ ಸತ್ಯ ಘಟನೆಗಳ ಆಧಾರಿತ ಊರಿಗೌಡ ನಂಜೇಗೌಡ ಚಿತ್ರದ ಮುಹೂರ್ತ ಮೇ 18ನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿಮಾನಯಾನ ವೇಳೆ ಅಸಭ್ಯ ವರ್ತನೆಯ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಾ ಇವೆ. ನಿನ್ನೆಯೂ ಕೂಡ ಇಂಡಿಗೋ ವಿಮಾನದಲ್ಲಿ ಅಸ್ಸಾಂನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಯುವಕನೊಬ್ಬ ವಿಮಾನದ ಟಾಯ್ಲೆಟ್ನಲ್ಲಿ ಸ್ಮೋಕಿಂಗ್ ಅನ್ನು ಮಾಡಿದ್ದಾನೆ. ಶೌಚಾಲಯಕ್ಕೆ ಹೋಗುವಂತ ನೆಪದಲ್ಲಿ ಸಿಗರೆಟ್ ಅನ್ನು ಸೇದಿದ್ದಾನೆ. ಇದರಿಂದ ವಿಮಾನದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಧೂಮಪಾನ ಮಾಡಿದ ಶೇಹರಿ ಚೌಧರಿ ಎಂಬಾತನನ್ನ ಬೆಂಗಳೂರು ಏರ್ಪೋರ್ಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿಲ್ಲರೆ ಇಲ್ಲ ಅಂತ ಹೇಳಿದಕ್ಕೆ ಡೆಲಿವರಿ ಬಾಯ್ ಮೇಲೆ ವ್ಯಕ್ತಿಯೊಬ್ಬ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ದೆಹಲಿಯ ರಜೌರಿ ಗಾರ್ಡನ್ ನಲ್ಲಿ ನಡೆದಿದೆ. ಗುರುಪಾಲ್ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಈ ಸಂಬಂಧ ಪೊಲೀಸರಿಗೆ ಗುರುಪಾಲ್ ದೂರನ್ನು ಕೊಟ್ಟಿದ್ದಾನೆ. ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಮತ್ತೊಮ್ಮೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ತನ್ನ ಜೀವನದ ಗುರಿ ಸಲ್ಮಾನ್ ಖಾನ್ ಅನ್ನ ಕೊಲ್ಲೋದು ಅಂತ ಹೇಳ್ಕೊಂಡಿದ್ದಾನೆ. ಬಿಷ್ಣೋಯ್ ಸಮುದಾಯ ಆಧರಿಸುವಂತ ಕೃಷ್ಣ ಮೃಗವನ್ನ ಸಲ್ಮಾನ್ ಖಾನ್ ಭೇಟಿಯಾಡಿದ್ದು ಭಾರಿ ವಿವಾದಕ್ಕೆ ಒಳಗಾಗಿತ್ತು. ಈ ಬಗ್ಗೆ ಸಲ್ಮಾನ್ ಖಾನ್ ಬಹಿರಂಗ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಆತನನ್ನ ಕೊಲೆ ಮಾಡೋದಾಗಿ ಬಿಷ್ಣೋಯ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರಿನಲ್ಲಿ 3 ವರ್ಷದ ಹೆಣ್ಣು ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 2-3 ತಿಂಗಳಿಂದ ಜನರಿಗೆ ಕಾಟ ಕೊಡ್ತಾ ಇದ್ದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ನಿನ್ನೆ ಮರದ ಮೇಲಿದ್ದ ಚಿರತೆಯನ್ನ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ. ಕರೆಂಟ್ ಶಾಕ್ ಹೊಡೆದು 43 ವರ್ಷದ ಆನೆಯೊಂದು ಮೃತಪಟ್ಟಿರುವಂತಹ ಘಟನೆ ತಮಿಳುನಾಡಿನ ಧರ್ಮಪುರಿಯಲ್ಲಿ ನಡೆದಿದೆ. ರೈತರ ಜಮೀನಿಗೆ ಆನೆ ನುಗ್ಗಿದ ವೇಳೆ ವಿದ್ಯುತ್ ತಂತಿ ತಗುಲಿ ಆನೆ ಕುಸಿದು ಬಿದ್ದಿದೆ. ಬಹಳಷ್ಟು ಕಡೆ ಬೆಳೆ ನಾಶ ಮಾಡುತ್ತೆ ಅಂತ ಹೇಳಿ ಈ ತರ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿರ್ತಾರೆ. ಕರೆಂಟ್ ಶಾಕ್ ಅನ್ನ ಹೊಡೆದಂತ ಸಂದರ್ಭದಲ್ಲಿ ಆನೆ ಈ ತರ ಬಿದ್ದಿರೋದು ಆ ಎಕ್ಸ್ಕ್ಲೂಸಿವ್ ಫುಟೇಜ್ ನೋಡ್ತಾ ಇದೀವಿ. ಎಂತವ್ರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಈಗ ಕಾರಣ ನಾವು ಅರಣ್ಯ ಪ್ರದೇಶವನ್ನ ನಾವು ಕಬ್ಜಾ ಮಾಡ್ಕೊಂಡು ಹೋಗ್ತಾ ಇರೋದು. ಆದ್ರೆ ಆನೆ ಎಲ್ಲಿಗೆ ಹೋಗುತ್ತೆ? ಈಗ ಅದು ಬದುಕಬೇಕು, ನಾವು ಬದುಕಬೇಕು ಅಂದ್ರೆ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಆಗುತ್ತೆ. ಘರ್ಷಣೆ ಅಲ್ಲ ಇಲ್ಲಿ. ಈಗ ಪ್ರಾಣ ಹೋಗಿದೆ, ಯಾರ ಹೊಣೆ? ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಗೆಲುವು ಪಡೆಯುವ ಮೂಲಕ ಭಾರತ ತಂಡ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಪಡ್ಕೊಂಡಿದೆ. ಇಂದು ಉಭಯ ತಂಡಗಳು ವಿಶಾಖಪಟ್ಟಣದ ಮೈದಾನದಲ್ಲಿ ನಡೆಯುವಂತ 2ನೇ ಪಂದ್ಯಕ್ಕೆ ಸಜ್ಜಾಗ್ತಾ ಇವೆ. 2ನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಮರಳೋ ಮೂಲಕ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ. ಮೊದಲ ಪಂದ್ಯದಲ್ಲಿ 5 ವಿಕೆಟ್ಗಳ ಮೂಲಕ ಟೀಂ ಇಂಡಿಯಾ ಗೆದ್ದಿತು. ಇದಾಗಿತ್ತು ಇವತ್ತಿನ ಟಾಪ್ 18 at 8. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.